ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಯಾರಾದರೂ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ, ಅದರ ಜೊತೆಗೆ ಸುದ್ದಿ ಇಷ್ಟ ಆದಮೇಲೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಅತಿ ಮುಖ್ಯದ ಸಂದೇಶ ಇರೋದನ್ನು ನನ್ನ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಬಾಬಾ ರಾಮದೇವ್, ಯೋಗ ಗುರು ಬಾಬಾ ರಾಮದೇವ್ ಅವರ ಏನು ಪತಂಜಲಿ ಪ್ರಾಡಕ್ಟ್ಸ್ ಬಿಡುಗಡೆ ಮಾಡಿದ್ದಾರೆ ಇವ್ರದ್ದು ಒಂದೊಂದೇ ಪದಾರ್ಥಗಳು ಒಂದೊಂದೇ ಕಲಬೆರಕೆ ಅಂಥೇಳಿ ಇವ್ರಿಗೆ ತುಂಬಾ ಕೇಸ್ಗಳಾಗ್ತಾಯಿದೆ. ಉತ್ತರಾಖಂಡದ ಕೋರ್ಟು ತುಂಬ ಇವ್ರದ್ದು ಪ್ರಾಡಕ್ಟ್ಸ್ ಪ್ರತಿಯೊಂದು ಬ್ಯಾನ್ ಮಾಡ್ತಿದ್ದಾರೆ. ಈಗಾಗಲೇ ಸುಮಾರು 14 ಪ್ರಾಡಕ್ಟ್ಸ್ ಪರೀಕ್ಷೆ ಮಾಡಿ ತುಂಬ ಕಲಬೆರಕೆ ಇದೆ, ತುಂಬ ಕಲಬೆರಕೆ ಇದೆ ಅಂತ ಹೇಳಿ ಅದನ್ನು ನಿಷೇಧ ಮಾಡಿದ್ದಾರೆ, 14 ಪ್ರಾಡಕ್ಟ್ಸನ್ನು. ಇದೀಗ ಒಂದು ಸೋನ್ ಪಪಡಿಯನ್ನು ಉತ್ತರಾಖಂಡದ ಪಿಥೋರಾಗಢ್ನ ಬೇರಿನಾಗ್ ಪಟ್ಟಣದ ಅಂಗಡಿಯಿಂದ ಸಂಗ್ರಹಿಸಿ ಅದು ಉತ್ತರ ಪ್ರದೇಶದ ಗಾಜಿಯಾಬಾದ್ನ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದರೆ ಆ ಸೋನ್ ಪಪಡಿಯಲ್ಲಿ ತುಂಬ ಕಲಬೆರಕೆ ಇದೆ ಅಂಥೇಳಿ ಅದು ಪ್ರಯೋಗಾಲಯದಲ್ಲಿ ಸ್ಪಷ್ಟನೆ ಆಗಿದೆ. ಈ ಸ್ಪಷ್ಟನೆಯನ್ನು ಹಿಡಿದುಕೊಂಡು ಈಗ ಉತ್ತರಾಖಂಡದ ಕೋರ್ಟು ಮತ್ತೆ ಬಾಬಾ ರಾಮದೇವ್ ಪ್ರಾಡಕ್ಟ್ಸ್ ಮೇಲೆ ನಿಷೇಧಾಜ್ಞೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಈ ಪದಾರ್ಥಗಳನ್ನು ಇವರ ಕಂಪ್ನಿಯಲ್ಲಿ ಯಾರು ತಯಾರು ಮಾಡ್ತಿದ್ರು 3 ಜನಕ್ಕೂ ಜೈಲು ಶಿಕ್ಷೆ 6 ತಿಂಗಳು ಹಾಕಿದ್ದಾರೆ, ಹಾಗೂ 25,000 ದಂಡನೂ ಹಾಕಿದ್ದಾರೆ. ಸ್ನೇಹಿತರೆ, ಇದೆಲ್ಲ ಯೋಚನೆ ಮಾಡಿದ್ರೆ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ತುಂಬ ಕಲಬೆರಕೆ ಇದೆ ನೋಡಿ. ಆದರೆ ನಮ್ಮ ದೇಶದಲ್ಲಿ ಇವರು ಬಾಬಾ ರಾಮದೇವ್ನ ಪತಂಜಲಿ ಪ್ರಾಡಕ್ಟ್ಸನ್ನು ಜೇನುತುಪ್ಪ ತುಂಬ ಚೆನ್ನಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದರು. ನಮ್ಮ ದೇಶದಲ್ಲಿ ತುಂಬ ಅದು ಜಾಸ್ತಿ ಜನ ಉಪಯೋಗಿಸ್ತಾ ಇದ್ರು. ಆದರೆ ಅದೇ ಜೇನುತುಪ್ಪವನ್ನು ಜರ್ಮನಿಯಲ್ಲಿ ಪರೀಕ್ಷೆ ಮಾಡಿ ಸರಿ ಇಲ್ಲ, ಅದರಲ್ಲಿ ಚೀನಾದ ಶುಗರ್ ಕಲಬೆರಕೆ ಮಾಡಿ ತಯಾರು ಮಾಡಿರೋದು, ಇದು ಶುದ್ಧವಾದ ಜೇನುತುಪ್ಪ ಅಲ್ಲ ಅಂಥೇಳಿ ಇವರ ಮೇಲೆ ಪ್ರಾಡಕ್ಟ್ಸ್ ಮೇಲೆ ಜರ್ಮನಿಯಲ್ಲಿ ನಿಷೇಧಾಜ್ಞೆ ಮಾಡಿದ್ದು. ಇದು ತುಂಬ ಕಲಬೆರಕೆ ಹೊಂದಿರುವಂತಹ ಜೇನುತುಪ್ಪ, ಇದು ಬ್ರ್ಯಾಂಡ್ ಸರಿ ಇಲ್ಲ ಅಂಥೇಳಿ ಯಾವಾಗ ಜರ್ಮನಿಯವರು ನಿಷೇಧಾಜ್ಞೆ ಮಾಡಿದ್ರು ಈ ಜೇನುತುಪ್ಪ ಆದಮೇಲೆ, ಅವಾಗ ನಮ್ಮ ದೇಶದಲ್ಲಿ ಕೂಡ ಪರೀಕ್ಷೆ ಮಾಡಿದ್ದಾರೆ, ಆದರೂ ಸರಿ ಅಂತ ಮಾಡಿದ್ದಾರೆ. ಯಾಕಂದರೆ ಸಮಥಿಂಗ್ ಕೊಟ್ಟಿರ್ತಾರೆ ನಮ್ಮ ದೇಶದಲ್ಲಿ. ಹೇಗೆ ಗೊತ್ತಾ, ಪ್ರಾಡಕ್ಟ್ಸ್ ಮೇಲೆ ಎಷ್ಟು ಕಲಬೆರಕೆ ಇದ್ರೂ ಸಾಕು, ಆ ಫುಡ್ ಸೆಕ್ಷನ್ ಸಂಬಂಧಪಟ್ಟಿರುವಂತಹ ಏನು ಸರ್ಟಿಫಿಕೇಟ್ ಕೊಡ್ತಾರೆ ಅವರು, ಸ್ವಲ್ಪ ಹಣ ಕೊಟ್ಬಿಟ್ರೆ ಸಾಕು, ಪರೀಕ್ಷೆನೇ ಮಾಡೋರು, ಮುಟ್ಟೋದೇ ಇಲ್ಲ, ಆ ರೀತಿ ನಡೀತಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಸುಮಾರು ಪದಾರ್ಥಗಳು ನಾವು ದಿನಬಳಕೆ ಉಪಯೋಗಿಸುವಂತಹ ಪ್ರಾಡಕ್ಟ್ಸಲ್ಲಿ ತುಂಬ ಕಲಬೆರಕೆ ಇದೆ. ಯೋಚನೆ ಮಾಡಿ ಬ್ರ್ಯಾಂಡ್ ನೋಡಿ ತಗೊಳ್ಳಿ. ತುಂಬ ಕಲಬೆರಕೆ ಇರೋ ಪದಾರ್ಥಗಳಿದ್ದಾವೆ, ಆಹಾರ ಪದಾರ್ಥಗಳು. ಈ ಸ್ವಲ್ಪ ಸಮಥಿಂಗ್ ಕೊಡೋದು ಫುಡ್ ಇನ್ಸ್ಪೆಕ್ಟರ್ಗಳಿಗೆ, ಸರ್ಟಿಫಿಕೇಟ್ ತೊಗೊಳ್ಳೋದು, ಆ ರೀತಿ ನಡೀತಿದೆ ನೋಡಿ. ಜರ್ಮನಿಯಲ್ಲಿ ನಿಷೇಧಾಜ್ಞೆ ಮಾಡಿದಾಗ ಅವಾಗ ಇಂಡಿಯಾದಲ್ಲಿ ಎಚ್ಚರಿಕೆ ತೊಗೊಂಡ್ರು, ಒಂದೊಂದೇ ಪ್ರಾಡಕ್ಟ್ಸ್ ಚೆಕ್ ಮಾಡ್ಕೊಂಡು ಬಂದರು. ಹಾಗಾಗಿ 14 ಪ್ರಾಡಕ್ಟ್ಸನ್ನು ಬ್ಯಾನ್ ಮಾಡಿದ್ದಾರೆ. ಇವತ್ತು ಪತಂಜಲಿ ಪ್ರಾಡಕ್ಟ್ಸನ್ನು ಕೊಂಡ್ಕೋಬೇಕಾದ್ರೆ ಭಯ ಬೀಳ್ತಿದ್ದಾರೆ. ಈಗಾಗಲೇ ಸೋನ್ ಪಪಡಿಯನ್ನು ಜಸ್ಟ್ ಪಿಥೋರಾಗಢನ ಬೇರಿನಾಗ್ ಪಟ್ಟಣದ ಅಂಗಡಿಯಿಂದ ಸಂಗ್ರಹಿಸಿ ಉತ್ತರ ಪ್ರದೇಶದ ಗಾಜಿಯಾಬಾದ್ನ ರಾಷ್ಟ್ರೀಯ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಿದಾಗ ಇವರಿಗೆ ಸ್ಪಷ್ಟನೆ ಆಯಿತು, ಸೋನ್ ಪಪಡಿ ಯಾರೂ ತಿನ್ನಬೇಡಿ, ಮಕ್ಕಳು ಕೊಡಬೇಡಿ. ಯಾಕಂದರೆ ಮಕ್ಕಳು ತುಂಬ ತಿಂತಾರೆ ಹೊಸ ಬ್ರ್ಯಾಂಡು, ಏನು ಪತಂಜಲಿ ಬಾಬಾ ಫೋಟೋ ಇದೆ, ಒಳ್ಳೆ ಬಾಬಾ ಒಳ್ಳೆಯವನು ಅಂತ ತೊಗೊಂಡಿದ್ದಾರೆ ನೋಡಿ. ಇವ್ರಿಗೇನು ರೋಗನೋ ಇವ್ರಿಗೆ ಸ್ವಲ್ಪ ಸ್ಪಷ್ಟವಾಗ ಒಂದು ನಮ್ಮ ಈ ದೇಶದ ಪ್ರಾಡಕ್ಟ್ಸ್ ಇದು ಅಲ್ವಾ, ಅದು ಬಾಬಾ ಹೆಸರಲ್ಲಿ, ಒಂದು ಹಿಂದುತ್ವದ ಹೆಸರಲ್ಲಿ ಅಂತ ಅಂದ್ಕೊಂಡು ತಯಾರು ಮಾಡಿರ್ತಾರೆ. ಒಳ್ಳೆ ಶುದ್ಧವಾದ ಪ್ರಾಡಕ್ಟ್ಸ್ ತಯಾರು ಮಾಡಿದ್ರೆ ಒಂದು ಒಳ್ಳೆ ಹೆಸರು ಬರುತ್ತಲ್ವ. ಆದರೆ ಈ ಥರ ಕಲಬೆರಕೆ ಇರೋದ್ರಿಂದ ಸುಮ್ಮನೆ ದೇಶದ ಹೆಸರು ಕೆಟ್ಟೋಗುತ್ತೆ. ಅದರಲ್ಲಿ ದೇಶದಲ್ಲಿ ತಿಂತಿರುವಂತಹ ಚಿಕ್ಕ ಮಕ್ಕಳಿಗೆ ಅನಾರೋಗ್ಯಗಳು ಆಗೋದು, ಇಲ್ಲಿ ಏನಕ್ಕೆ ಅವಶ್ಯಕತೆ, ಪ್ಯೂರಾಗಿ ಮಾಡಬೇಕು. ಒಂದು 2 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಈ ರೀತಿ ಮಾಡ್ಬೋದಾಗಿತ್ತು. ಆದರೆ ಈ ರೀತಿ ಈಗಾಗಲೇ ಸುಮಾರು 12 ಪ್ರಾಡಕ್ಟ್ಸು ಬ್ಯಾನ್ ಮಾಡಿದ್ದಾರೆ ಇವರು ಪತಂಜಲಿದು. ದಯಮಾಡಿ ಈ ಪ್ರಾಡಕ್ಟ್ಸನ್ನು ಬಳಕೆ ಮಾಡೋ ಮುನ್ನ ಯೋಚನೆ ಮಾಡಿ. ಇಲ್ಲಾಂದರೆ ಇವು ಪ್ರಾಡಕ್ಟ್ಸ್ ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಮಕ್ಕಳ ಆರೋಗ್ಯವನ್ನು ಕೆಡಿಸ್ಬೇಡಿ. ಯಾಕೆಂದರೆ ಕರೋನಾ ಸಮಯದಲ್ಲಿ ಕೂಡ ಇವರು ಕೆಲವೊಂದು ಔಷಧಿಗಳು ತಯಾರು ಮಾಡಿದರು. ಅವಾಗ ಇವರಿಗೆ
ಕೋರ್ಟ್ ಚಾಟಿ ಬೀಸ್ತು. ಅವಾಗ ಸಾರಿ ಕೇಳ್ಕೊಂಡ್ರು ಇವರು. ಏನೋ ಇವ್ರದ್ದೇ ಪ್ರಾಡಕ್ಟ್ಸ್ ಮೆಡಿಸಿನ್ಸ್ ಅಂಥೇಳಿ ಕರೋನಾ ಹೋಗುತ್ತೆ ಅಂತ ಹೇಳಿ ತುಂಬ ಹುಡುಗಾಟ ಆಡಿದ್ರು ಇವರು ಜನರ ಜೀವನದ ಜೊತೆ. ಆವಾಗ ಇವ್ರಿಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಬೈದು ಒಳಗಡೆ ಕಳಿಸಿದ್ರು, ಇವ್ರು ಜೈಲಿಗೆ ಹಾಕೋ ರೀತಿಯಲ್ಲಿ ಮಾಡಿದ್ರು. ಈಗ ಮತ್ತೆ ಸೋನ್ ಪಾಪಡಿಯಲ್ಲಿ ಈ ಥರ ಆಗಿದೆ, ಎಚ್ಚರ ವಹಿಸಿ ಪದಾರ್ಥಗಳನ್ನು ತೊಗೊಳ್ಳುವ ಅಂತ ಹೇಳ್ತಾ ಈ ಸುದ್ದಿಯನ್ನು ಸುಮಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.